ಬಿಡದಿ ಹತ್ರ ಟೌನ್ಶಿಪ್ ಮಾಡ್ಬೇಕು ಅಂತ ಹೊರಟವ್ರೆ. ಯಾಕೆ ಮಾಡ್ದಾರ ಮೇಡಮ್? ಏನು ಅವ್ರ ಅಪ್ಪಂದ ಜಾಗ ಅದು ಮಾಡಕ್ಕೂ ಆಗಲ್ಲ ಬಿಡ್ರಿ, ಅದೆಲ್ಲ ಆಗಲ್ಲ. ಬಿಟ್ಕೊಟ್ರೆ ತಾನೇ ಮಾಡೋದು. ಅಲ್ಲ ಇಷ್ಟು ದಿನ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವ್ರು ತಗೊಂಬಂದಿದ್ದ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ಬಿಜೆಪಿ ಅವರು ತಗೊಂಬಂದಿದ್ದು ನಾವು ಮಾಡ್ತಾ ಇದೀವಿ. ಯಾವ ಸರ್ಕಾರ ಬಂದ್ರು ಅಷ್ಟೇನೆ, ಯಾರು ಅಲ್ಲಿ ಇದು ಮಾಡಕ್ ಆಗಲ್ಲ. ಅವ್ರು ಬಿಡೋದು ಇಲ್ಲ. ಜಾಗ ಬಿಟ್ರೆ ತಾನೇ ಅವ್ರು ಟೌನ್ಶಿಪ್ ಮಾಡಕ್ಕೆ. ರೈತರೇ ಬಿಡಲ್ಲ. ಅಲ್ಲ ಸರ್, ಸರ್ಕಾರನೇ ಬಿಡಲ್ಲ ಅಂತ ಆಗ್ಲೇ ಸುಮಾರು ಜನ ಚೆಕ್ ಕೊಟ್ಟಿದೆ, ಎಲ್ಲ ಕೊಟ್ಟಿದ್ದು ಚೆಕ್ ಕೊಟ್ಬಿಟ್ಟು ಇವಾಗ ಜಮೀನು ತಗೊಳ್ತಾ ಇದೆ. ಈಗ ನೀವು ಅಲ್ಲಿ ಬೆಳ್ಕೊಂಬಂದಿದ್ನ ತಗೊಂಬಂದಿದ್ ಮಾರ್ತಾರಲ್ವಾ, ಇವಾಗ ನಿಮ್ಗಳ ಜೀವನ ಏನಾಗ್ತದೆ? ನಮ್ಗಳ ಜೀವನ ಹಾಳಾಯ್ತದ. ಅದೇ ಅವ್ರು ಉದ್ಧಾರ ಆಗಾಗ ನಮ್ನ ಹಾಳು ಮಾಡ್ತಾರ ಅಷ್ಟೇ. ಅದ್ ಬಿಟ್ಕೊಟ್ರೆ ತಾನೆ, ಬಿಟ್ಕೊಡಲ್ಲ ಬಿಡಿ. ಅದು ಯಾರು ರೈತರು ಬಿಟ್ರೆ ತಾನೆ. ಅದೇ ಏನ್ ಅವ್ರು ಏನ ಮಾಡ್ಬೇಕು, ಅವ್ರು ದುಡ್ಡು ಮಾಡಕ್ಕೆ ಇದ್ ಮಾಡ್ತಾರ ಅಷ್ಟೇ. ಅಲ್ಲ ಫಲವತ್ತಾದ ಭೂಮಿನ ತೆಗ್ದ್ಬಿಟ್ಟು ಇವಾಗ ಕಾಂಕ್ರೀಟ್ ಭೂಮಿಯಾಗಿ ಮಾಡಕ್ ಪರಿವರ್ತಿಸಕ್ ಹೋಗ್ತಾ ಇದಾರಲ್ಲ, ರಿಯಲ್ ಎಸ್ಟೇಟ್. ಅದೇ ಜನರನ್ನ ಹಾಳು ಮಾಡಕ್ಕೆ ಇದ್ ಮಾಡ್ಬಿಟ್ಟವ್ರು ಅವರು. ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ ಹೇಳೋದು, ಅದೆಲ್ಲ ಮಾಡಿದೆ ಜನರಿಗೆ ಒಳ್ಳೇದ್ ಮಾಡಕ್ ಹೇಳ್ರಿ ಅಷ್ಟೇ. ರೈತರು ಚೆನ್ನಾಗಿದ್ರೇನೆ ರೈತರೇ ದೇಶದ ಬೆನ್ನೆಲ್ಲು. ಅವ್ರನ್ನೇ ಹಾಳು ಮಾಡ್ಬಿಟ್ರೆ ಇವ್ರು ಉದ್ಧಾರ ಆಯ್ತಾರ? ಉದ್ಧಾರ ಆಗಲ್ಲ. ಯಾವ ಕಡೆಯಿಂದ ಸೊಪ್ಪು ಬರುತ್ತೆ ನಮ್ಗೆ? ಮಾಯಸಂದ್ರ, ದೇವನಹಳ್ಳಿ, ಅತ್ತಿಬೆಲೆ, ದೊಡ್ಡಬಳ್ಳಾಪುರ, ಎಲ್ಲ ಕಡೆ. ಇವಾಗ ಇಲ್ಲೆಲ್ಲ ಬರೋದ್ರಿಂದ ಈಗ ರೈತರು ಇಲ್ಲ ಅಂತಂದ್ರೆ ಜೀವನ ಹೆಂಗೆ ಮುಂದಕ್ಕೆ? ಅಷ್ಟೇ, ಜೀವನ ಹಾಳಾಯ್ತದೆ ಇದರಿಂದ. ಇದು ನಮ್ಗೆ ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮ್ಗೆ. ಸೊಪ್ಪೇನೆ ಅದೆಲ್ಲ ನಾವು ಬಿಟ್ಕೊಡಕ್ಕಾಗಲ್ಲ. ತಗೊಂತಾರೆ. ನಾವು ಕಷ್ಟ ಬಿದ್ದು ಬೆಳೆದು ತಗೊಂಬಂದ್ರೆ ನಿಮಗೆ ಅನ್ನ ಆಹಾರ ಎಲ್ಲ ಸಿಕ್ಕೋದು. ನಾವಿಲ್ಲಾಂದರೆ ನಿಮ್ಗೇನು ಸಿಕ್ಕತ್ತೆ? ಇಷ್ಟೇ ನಮ್ಮ ಮಾತು. ಇಷ್ಟೇ. ನಾವು ಕೊಡಲ್ಲ. ನಾವು ಕೊಟ್ಟ ಮೇಲೆ ನಿಮಗೆ ಏನೋ ಒಂದು ಕಂಪ್ನಿ ಕಟ್ತೀರಾ, 4 ಜನ ಆಳುಗಳನ್ನ ಮಾಡ್ತೀರಾ, ಸಂಪಾದನೆ ಮಾಡ್ತೀರಾ, ಕೋಟಿ ಸಂಪಾದನೆ ಮಾಡ್ತೀರಾ. ನಮ್ಗೇನು ಸಿಕ್ಕತ್ತೆ? ಏನು ಫ್ಯಾಕ್ಟ್ರಿಯಲ್ಲಿ ನಮ್ಗೆ ಕೆಲಸ ಕೊಡ್ತಾರೆ? ಏನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತಾರೆ? ಅದಕ್ಕೂ ಏನು ಡಿಗ್ರಿ ಮಾಡಿದೀಯಾ, ಎಷ್ಟು ಓದಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಗುಡ್ಸೋಕೆ ಬರಲ್ಲ. ನಾನು ಇಲ್ಲಿ ತೋಟದಲ್ಲಿ ಕಷ್ಟ ಬಿದ್ದರೆ ನನಗೆ ಅನ್ನ ಆಹಾರ ಎಲ್ಲ ಸಿಕ್ಕತ್ತೆ, ಹೋಗ್ಬೋದು. ನಿನ್ನ ಹತ್ರ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಬಂದ್ಬಿಟ್ಟು ನಾನು ನೀನು ಗುಲಾಮ ಆಗಬೇಕಾ? ಅಷ್ಟೇ. ಡಿ ಕೆನೂ ಬರಲಿ, ಬಿ ಕೆನೂ ಬರಲಿ, ಯಾರೋ ಬರಲಿ, ಅದರಲ್ಲಿ ನಮ್ಗೆ ಕೆಲಸ ಇಲ್ಲ. ಅವರು ದುಡ್ಡನ್ನ ಎತ್ತಿ ಮನೇಲಿ ಮಡ್ಗೋಕೆ ಆಸೆ ಪಡ್ತಾರೆ. ನಾವು ಕಷ್ಟಪಟ್ಟು ಮಕ್ಕಳು ಕೊಡ್ತೀವಿ. ಇದೇ ನಮ್ಮದು. ನಾವೆಲ್ಲ ಸೊಪ್ಪು, ರಾಗಿ, ಮುಳ್ಳಂಗಿ, ಕ್ಯಾರೆಟು ಇದೆಲ್ಲ ಬೆಳಿತೀವಿ. ಬೆಳೆದಿದ್ದು ಎತ್ಕೊಬಂದು ಮಗಳಿಗೆ ಸೇರಿಸ್ತೀವಿ. ನಮಗೆ 1 ರೂಪಾಯಿ ಸಿಕ್ಕಿದ್ರೆ ಸಾಕು. ಇಷ್ಟೇ ನಮ್ಮದು. ನೀವು ಮಾಡೋದೇನು ಗೊತ್ತಾ? ಮಕ್ಕಳನ್ನೆಲ್ಲ ಸಾಯಿಸಿ ಕೋಟಿ ಎತ್ಕೊಂಡೋಗಿ ಹೊರಗಿನ ದೇಶದಲ್ಲಿ ಹಾಕ್ಬಿಟ್ಟು ಇಲ್ಲಿ ನೀವು ನಾನು ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂತ ಹೇಳ್ತಾರೆ. ಇದೇ ಲೆಕ್ಕ ಬಿಡಿ, ಇನ್ನೇನು ಮಾತಾಡಲ್ಲ. ಟೌನ್ಶಿಪ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟವ್ರೆ. ಬೆಂಗಳೂರು ಆಗುತ್ತಾ? ಅದಾಗಲ್ಲ, ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪರಣೆಗೂ ಯಾರ ಕೈಯಲ್ಲೂ ಆಗಲ್ಲ. ಮಕ್ಕಳು ಎಲ್ಲರೂ ಇದ್ರೇ ನೀನು ಮಾಡೋಕ್ಕಾಗೋದು. ಮಕ್ಕಳು ಯಾರೂ ಇಲ್ಲಾಂದರೆ ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ರೈತರು ಉಳಿಬೇಕು ಅಂತೀರಾ? ರೈತರೇ ಇರೋದು. ರೈತರಿದ್ರೇ ನಿನ್ಗೆ ಊಟ. ಇಲ್ಲ ಅಂದರೆ ನೀನೇನು ತಿಂತೀಯ? ಮಣ್ಣೆತ್ಕೊಂಡು ಇಸ್ಕೊಂಡು ತಿನ್ನು ನೋಡೋಣ. ಮಣ್ಣು ತಿನ್ನು. ಮಣ್ಣು ತಿನ್ನು, ನಿನ್ನ ಬೆಳೆ. ಆವಾಗ ನಾನು ಒಪ್ಕೊತೀನಿ. ನಾವು ಬೆಳೆದಿಲ್ಲ ಅಂದರೆ ನೀನೇನು ತಿಂತೀಯ? ಅಂದರೆ ಏನು ಸಿಗ್ತದೆ? ಏನು ಸಿಕ್ಕಲ್ಲ. ಬೆಳೆ ಉಳಿಸ್ಕೊಡಿ ಅಷ್ಟೇ ಕೇಳೋದು, ಇನ್ನೇನು ಕೇಳೋಣ. ಕುಣಿಸಿದಾರ CM ಥರ DK ಶಿವಕುಮಾರ್ನ, ಅವ್ರನ್ನೇ ಕೇಳಬೇಕು. ಅಲ್ಲ ಸರ್, ಬಂದು 15 ದಿನ ಆಗಲಿಲ್ಲ, ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ಏನಕ್ಕೆ ತಗೊಂಡ್ರು ಸರ್ ಅವರು? ಅವ್ರನ್ನೇ ಕೇಳ್ಬೇಕು ಮೇಡಮ್, ನೀವು ಅವ್ರನ್ನೇ ಕೇಳ್ಬೇಕು. ಅದು ರೈತರು ಭೂಮಿ ಮೇಲೆ ಕಣ್ಣು ಬಿದ್ದಿದ್ದಾದ್ರೆ ಯಾಕೆ? ಅವ್ರನ್ನೇ ಕೇಳ್ಬೇಕು. ಅದನ್ನು ಅವ್ರನ್ನ ಕೇಳಕ್ಕೆ ಹೋದ್ರೆ ಹೇಳ್ತಾರಾ? ಕೇಳಿಸ್ಬೇಕು. ಏನೋ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದೀನಿ ಅಂತಾರೆ. ರೌಂಡ್ ಸಿಟಿ ಮಾಡಲಿ, ದೊಡ್ಡ ಸಿಟಿನೇ ಮಾಡಲಿ. ರೈತರು ಹಾಳಾಗೋಗ್ಬೇಕು, ಅವ್ರು ಉದ್ಧಾರ ಆಗಬೇಕು ಅಷ್ಟೇ, ಇನ್ನೇನು ಹೇಳಂಗಿಲ್ಲ.
ಇವಾಗ ಏನ್ ಮಾಡ್ತೀರಾ ಅಕಸ್ಮಾತ್ ನಿಮ್ ಬೆಳೆದ ತಾನೇ ಅಲ್ಲಿಂದ ಬರೋದು ಹೌದು ತರಕಾರಿ ಎಲ್ಲ ಎಲ್ಲ ಸಿಗ್ತದೆ ಬೆಳೆನೇ ಇಲ್ಲ ಅಂದಮೇಲೆ ಡ್ರೋನ್ ಸಿಟಿ ಮಾಡೋದು ಸಿಟಿ ಏನಕ್ಕೆ ಮಾಡ್ಕೊಂಡು ಇವಾಗ ಎಷ್ಟೋ ಸಿಟಿ ಹಾಳಾಗೋಯ್ತೈತೆ ಇವಾಗ ಅದನ್ನ ಬಿಟ್ಬಿಟ್ಟು ಬೇರೆ ಇದ್ರಲ್ಲಿ ಬಂದು ನೀವು ಮಾತಾಡಿದ್ರೆ ಏನು ಸಿಗ್ತದೆ ಹೇಳಿ, ಏನು ಸಿಕ್ಕಲ್ಲ. ನಾವು ಏನು ಹೇಳ್ತೀವಿ ಅಂದರೆ ರೈತರನ್ನ ಉಳಿಸ್ಕೊಡಿ ಅಷ್ಟೇ. ರೈತರನ್ನ ಉಳಿಸ್ಕೊಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಷ್ಟಪಡ್ತಾ ಇದಾರಾ? ಏನು ಕಷ್ಟ ಇಲ್ಲ. ಯಾರು ಉಳಿಸ್ಕೊಳಕ್ ಕಷ್ಟಪಡ್ತಾ ಇದಾರೆ? ಸಿಟಿ ಅದೇ ದೊಡ್ಡ ದೊಡ್ಡ ಸಿಟಿಗಳು ಮಾಡ್ತಾರಲ್ಲ ಅವ್ರನ್ನ ಉದ್ಧಾರ ಮಾಡಕ್ಕೆ ಮಾಡ್ತಾವ್ರೆ. ರೈತರು ಹಾಳಾಗೋಗ್ಬೇಕು, ಅವ್ರು ಉದ್ಧಾರ ಆಗಬೇಕು, ರಿಯಲ್ ಎಸ್ಟೇಟ್ ಅವ್ರನ್ನ ಉದ್ಧಾರ ಆಗಬೇಕು, ಮಾಡ್ಬೇಕು ಸೇಫ್ ಮಾಡಬೇಕು. ಅಲ್ಲ ಸರ್,